ಇದೀಗ ರಾಜ್ಯದ ಸಂಕ್ಷಿಪ್ತ ಸುದ್ದಿಗಳನ್ನು ನೋಡೋಣ. ಕರ್ನಾಟಕ ಟಾಪ್ 9 ನಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಹಾಗೂ ಅವಳಿ ಮಕ್ಕಳು ಸಾವನ್ನಪ್ಪಿರುವಂತಹ ಆರೋಪ ಕೇಳಿಬಂದಿದೆ. ಗದಗ ಜಿಲ್ಲೆಯ ಗಜೇಂದ್ರಗಡ ಖಾಸಗಿ ಆಸ್ಪತ್ರೆಯಲ್ಲಿ ಘಟನೆ ನಡೆದಿದೆ. ಫೆಬ್ರವರಿ 2ರಂದು ಶಸ್ತ್ರಚಿಕಿತ್ಸೆ ಮೂಲಕ ವೈದ್ಯರು ಹೆರಿಗೆ ಮಾಡಿಸಿದ್ರು. ಆದರೆ ತೀವ್ರ ರಕ್ತಸ್ರಾವವಾಗಿ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ವಿರುಪಾಪುರ ನಿವಾಸಿ ನಂದಿನಿ ಸಾವನ್ನಪ್ಪಿದ್ದಾಳೆ. ಹಾವೇರಿ ಜಿಲ್ಲೆಯಾದ್ಯಂತ ಹಾಡಹಗಲೇ ಅಕ್ರಮ ಮರಳು ದಂಧೆ ನಡೆಸಲಾಗುತ್ತಿದೆ. ತುಂಗಭದ್ರಾ ವರದಾ ನದಿಯಿಂದ ಮರಳು ತೆಗೆದು ಅಕ್ರಮವಾಗಿ ಸಾಗಿಸಲಾಗ್ತಾ ಇದೆ. ಕೋಟೆಹಾಳ ನಿಟ್ಟೋಳಿ ಬಳಿ ಜೆಸಿಬಿ ಬಳಸಿ ನದಿಯ ಒಡಲು ಬಗೆದು ಅಟ್ಟಹಾಸ ಮೆರೆದಿದ್ದಾರೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಪೊಲೀಸ್ ಕಾನ್ಸ್ಟೇಬಲ್ ನಾಗರಾಜ್ ದರ್ಪ ಬಯಲಾಗಿದೆ. ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಬೀದಿ ಬದಿ ವ್ಯಾಪಾರಿಗಳ ತೆರವಿಗೆ ಉಪ್ಪಾರಪೇಟೆಯ ಸಂಚಾರಿ ಪೊಲೀಸ್ ನಾಗರಾಜ್ ನಾಯ್ಕ್ ಬಂದಿದ್ದ. ತರಕಾರಿ ಮಾರ್ತಾ ಇದ್ದಂತಹ ತಳ್ಳುವ ಗಾಡಿಯಲ್ಲಿದ್ದಂತಹ ತಕ್ಕಡಿಯನ್ನ ತೆಗೆದುಕೊಂಡು ನೆಲಕ್ಕೆಸೆದಿದ್ದಾನೆ. ಹೆಡ್ ಕಾನ್ಸ್ಟೇಬಲ್ ತಕ್ಕಡಿ ನೆಲಕ್ಕೆಸೆತಾ ಇದ್ದಂತೆ ಪೀಸ್ ಆಗಿದೆ. ಕೆಎಸ್ಆರ್ಟಿಸಿಗೆ 100 ಹೊಸ ಕ್ಲಾಸಿಕ್ ಬಸ್ಗಳು ಸೇರ್ಪಡೆಯಾಗಲಿದೆ. ಅಶ್ವಮೇಧ ಹೆಸರಿನ ಕೆಂಪು ಬಸ್ಗೆ ಇಂದು ಸಿಗ್ನಲ್ ಸಿಗಲಿದೆ. ವಿಧಾನಸೌಧದ ಎದುರು ಬೆಳಗ್ಗೆ ಬಸ್ಗಳಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಚಾಲನೆ ಕೊಡಲಾಗಿತ್ತು. ಈ ಬಸ್ನಲ್ಲಿ 12 ಪ್ಯಾನಿಕ್ ಬಟನ್, ಜಿಪಿಎಸ್, 2 ಕ್ಯಾಮೆರಾಗಳಿದೆ. ಕೆಎಸ್ಆರ್ಟಿಸಿಗೆ ಒಟ್ಟು 1,000 ಬಸ್ ಬರಲಿದೆ. ಮಹಿಳೆಯರ ಸುರಕ್ಷತೆಗಾಗಿ ಅತ್ಯಾಧುನಿಕ ವ್ಯವಸ್ಥೆ ಮಾಡಲಾಗಿದೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ವಿದೇಶಿ ಮೂಲದ ವ್ಯಕ್ತಿ ಕೊಳಲು ನುಡಿಸಿದ್ದಾರೆ. ಕೃಷ್ಣನ ಶಯನೋತ್ಸವದ ವೇಳೆ ಕೊಳಲು ನುಡಿಸಿ ಸೇವೆ ಸಲ್ಲಿಸುವ ಮೂಲಕ ಗಮನ ಸೆಳೆದಿದ್ದಾರೆ. ಶ್ರೀಕೃಷ್ಣ ಮಠದಲ್ಲಿ ಪಲ್ಲಕ್ಕಿಯಲ್ಲಿ ಕೃಷ್ಣನ ಉತ್ಸವ ಮೂರ್ತಿ ಇರಿಸಿ ರಾತ್ರಿ ಪ್ರದಕ್ಷಿಣೆ ಹಾಕಿ ಶಯನೋತ್ಸವಕ್ಕೆ ಕೊಂಡೊಯ್ತಾರೆ. ಈ ವೇಳೆ ವಿದೇಶದ ಮ್ಯಾಥ್ಯೂ ಅನ್ನೋರು ಕೊಳಲು ನುಡಿಸಿದ್ದಾರೆ.